ನೀರಿಲ್ಲ. ಇದು ಕಮೆಂಟ್ ಮಾಡ್ತೀರಿ, ಏನು ಬಕೆಟಲ್ಲಿ ನೀರು ಇಲ್ದಿರ ಅದ್ಭುತ ಅಪ್ಪ ಅಂತ. ನೋಡಿ ಇವಾಗ ಅದುತ್ತೀವಿ ನೋಡಿ. ಜಗ್ಗೇಶ್ ಅಣ್ಣ ಗೊತ್ತಾ? ಜಗ್ಗೇಶ್ ಅಣ್ಣನ ಫ್ಯಾನ್ ನಾವು. ನೋಡ್ರಿ ನೋಡ್ರಿ, ಎಲ್ರಿ ನಿಮಗೆ ಎಲ್ಲಿ ಹೋಗ್ತಿದೆ ಕಲರ್ ಹೋಗ್ತಿದೆ ನಿಮಗೆ? ಕರ್ನಾಟಕದ ಬ್ರ್ಯಾಂಡ್ ರೀ, ಸಪೋರ್ಟ್ ಮಾಡಿರಿ, ಬನ್ನಿ ಪರ್ಚೇಸ್ ಮಾಡಿ. ಕಲರ್ 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 ಏನು ₹1 ಎಡ್ಡು ಬುಷ್ ಆಡಕ್ಕಲ್ಲ ರೀ. ನೋಡಿ ಇದರ ಕ್ವಾಲಿಟಿ ಚೆಕ್ಕು ಬೇರೆ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಏನೇ ಮಾಡಿದ್ರು ಹೋಗಲ್ಲ ರೀ, 0 ಕಂಪ್ಲೇಂಟ್ಸು. ಅಂಗಡಿ ಚಿಕ್ಕದು, ನಾವು ದೊಡ್ಡ ಅಂಗಡಿ ಅಂದ್ಕೊಂಡು ಬಂದ್ವಿ ಅಂತೆಲ್ಲ ಹೇಳಿಬಿಡಿ. ಇವಾಗ ದೊಡ್ಡ ಅಂಗಡಿಯಲ್ಲಿ ಏನು ಮಾಡ್ತಾರೆ, ನಿಮಗೆ ಕೂತ್ಕೊಳ್ಳೋ ಚೇರ್ಗೆ ಬಾಡಿಗೆ ಹಾಕೋದು ಬೇಡವಾ? ಹಾಕಿರೋ AC ಗೆ ಬಾಡಿಗೆ ಹಾಕೋದು ಬೇಡವಾ? ನೀವು ಹೆಜ್ಜೆ ಮೇಲೆ ಇಟ್ಟು ಒಳಗಡೆ ಹೋಗಿರ್ತೀರಿ, ಹೆಜ್ಜೆಗೆ ಇಂಚು ಲೆಕ್ಕ ಹಾಕಿ ಅವ್ನು ಬಾಡಿಗೆ ಹಾಕಿ ಇದ್ರ ಮೇಲೆ ಹಾಕಿ ನಿಮ್ಗೆ ಹಾಕೋದು ಬೇಡವಾ? ಸರಿ ರೀ, ಆಯಿತು, ನೀವು ದೊಡ್ಡ ಅಂಗಡಿಯಲ್ಲಿ ತಗೊಂಡ್ರಿ. ನೀವು ಸಂಬಂಧಿಕರ ಮುಂದೆ ಎಲ್ಲ ಹೋಗ್ಬಿಟ್ಟು ಟ್ಯಾಗ್ ಹಾಕ್ಕೊಂಡು ನಾನು ಆ ಅಂಗಡಿಯಲ್ಲಿ ತೊಗೊಂಡೆ ಅಂತ ಹೇಳೋಕ್ಕಾಗತ್ತಾ? ಈ ಬಜಾರ್ಗಳಲ್ಲಿ ನೇತಾಕಿರ್ತಾರಲ್ಲ, ಅದಕ್ಕೂ ಹೋಲಿಕೆ ಮಾಡಿ ಕಮೆಂಟ್ಸ್ ಹಾಕ್ಬೇಡಿ. ನನಗಂತೂ ಕೋಪ ಅಂತೂ ಬರಲ್ಲ, ನಗು ಬರುತ್ತೆ ರೀ. ನೋಡಿ ಕ್ವಾಲಿಟಿ ಚೆಕ್ ಅಂತ ಹೇಳಿದ್ದಲ್ವಾ, ಈ 2 ಡಾರ್ಕ್ ಬಟ್ಟೆಗಳನ್ನ ಈ ಬಕೆಟಲ್ಲಿ ಹಾಕ್ತಾ ಇದ್ದೀವಿ. ಬಕೆಟಲ್ಲಿ ನೋಡಿ ನೀರಿದೆ, ನೀರಿಲ್ಲ. ಇದು ಕಮೆಂಟ್ ಮಾಡ್ತೀರಿ, ಏನು ಬಕೆಟಲ್ಲಿ ನೀರು ಇಲ್ದಿರ ಅದ್ಭುತ ಅಪ್ಪ ಅಂತ. ನೋಡಿ ಇವಾಗ ಅದುತ್ತೀವಿ ನೋಡಿ. ಜಗ್ಗೇಶ್ ಅಣ್ಣ ಗೊತ್ತಾ? ಜಗ್ಗೇಶ್ ಅಣ್ಣನ ಫ್ಯಾನ್ ನಾವು. ನೋಡ್ರಿ ನೋಡ್ರಿ, ಎಲ್ರಿ ನಿಮಗೆ ಎಲ್ಲಿ ಹೋಗ್ತಿದೆ ಕಲರ್ ಹೋಗ್ತಿದೆ ನಿಮಗೆ? ಹೋಗಲ್ಲ ರೀ. ಯಾಕಂದರೆ ಇವರು ಇಲ್ಲಿ ಏನು ಕಸ್ಟಮರ್ಸ್ ಕೊಡೋಕ್ಕೆ ಮುಂಚೆ ಬಟ್ಟೆ ತಂದಾಗ 1 ವಾರದ ಲೆಕ್ಕದಲ್ಲಿ ಬಟ್ಟೆಯನ್ನು ಒಗೆದು ಅದರ QC ಚೆಕ್ ಮಾಡಿ ಆಮೇಲೆ ನಿಮಗೆ ಡಿಸೈನ್ ಮಾಡಿ ಕೊಟ್ಟಿರೋದು. ನನಸು ಬ್ರ್ಯಾಂಡ್ ಅಂತಂದರೆ ಕರ್ನಾಟಕಕ್ಕೆ ಟಫ್ ಕೊಡುತ್ತೆ ಬೇರೆಯವ್ರ ಬ್ರ್ಯಾಂಡ್ಗಳಿಗೆ. ಕರ್ನಾಟಕದ ಬ್ರ್ಯಾಂಡ್ ರೀ, ಸಪೋರ್ಟ್ ಮಾಡಿರಿ, ಬನ್ನಿ ಪರ್ಚೇಸ್ ಮಾಡಿ. ಕರ್ನಾಟಕಕ್ಕೆ ನಾವು ಸಪೋರ್ಟ್ ಮಾಡ್ತೀರಿ, ಇನ್ಯಾರು ಮಾಡ್ತಾರೆ ಹೇಳಿ? ಕನ್ನಡಿಗರೇ ಸಪೋರ್ಟ್ ಮಾಡ್ಬೇಕು ರೀ. ನಾವು ಕೂಡ ಇಂಡಿಯಾ ಲೆವೆಲಲ್ಲಿ ಇದ್ದೀವಿ ಅಂತ ತೋರಿಸ್ಬೇಕು. ಅದಕ್ಕೆ ಈ ನನಸು ಬ್ರ್ಯಾಂಡ್ನ ನೀವು ಪರ್ಚೇಸ್ ಮಾಡಬೇಕು. LR ಕ್ರಿಯೇಷನ್ಸ್ಗೆ ಬರ್ತಿರಲ್ವಾ, ಚನ್ನಪಟ್ಟಣ ಬ್ರಾಂಚು. ಓಕೆ, ಹೋಯ್ತಾ ಕಲರು? ಹಂಗೇನಾರು ಹೋಗಿದ್ರೆ ಇನ್ನೇನು ಹೋಳಿ ಹೋಯ್ತು, ನೆಕ್ಸ್ಟ್ ಹಬ್ಬಕ್ಕೆ ಇಟ್ಕೊಂಡು ಬೇಕಾದ್ರೆ ಕೊಡ್ತೀವಿ. ಹೋಗಲ್ಲ, ನಮ್ಮ ಹತ್ರ ಬಣ್ಣ ಇಲ್ಲ, ಅಂಗಡಿಯಲ್ಲೇ ತಗೊಳ್ಳಿ. ನೋಡ್ರಿ ವಾಟ್ರಲ್ಲಿ ನೀವು ಕಲರ್ ಚೆಕ್ ನೋಡಿದ್ರಲ್ವಾ, ಇವಾಗ ನೋಡಿ ಏನು ₹1 ಎಡ್ಡು ಬುಷ್ ಆಡಕ್ಕಲ್ಲ ರೀ. ನೋಡಿ ಇದರ ಕ್ವಾಲಿಟಿ ಚೆಕ್ಕು ಬೇರೆ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಏನೇ ಮಾಡಿದ್ರು ಹೋಗಲ್ಲ ರೀ, 0 ಕಂಪ್ಲೇಂಟ್ಸು. ಹಂಗೇನಾರು ನಿಮಗೆ ಬಣ್ಣ ಹೋಗೋದಾಗಲಿ ಅಥವಾ ಸಿಂಕ್ ಆಗೋದಾಗಲಿ ಆದರೆ ನಿಮಗೆ ಪೀಸ್ ಟು ಪೀಸ್ ಚೇಂಜ್ ಮಾಡಿಕೊಡ್ತಾರಂತೆ. ಎಲ್ಲೆಳಿ LR ಕ್ರಿಯೇಷನ್ ಚನ್ನಪಟ್ಟಣದಲ್ಲಿ ಬನ್ನಿ. ಇದರಲ್ಲಿ ನಿಮಗೆ ಕಾಟನ್ನು ಸಿಗುತ್ತೆ, ಲಿಯಾನು ಸಿಗುತ್ತೆ ನಿಮಗೆ. ಅಂದರೆ 2 ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ದಾರೆ. ನೀವು ಈ ಡಿಸೈನ್ಸ್ ಎಲ್ಲ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ. ನೋಡಿ ನೆಕ್ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೊಂದಷ್ಟು ತೋರಿಸ್ತೀವಿ ನೋಡಿ. ನೋಡಿ ಅಂದರೆ ಒಂದಕ್ಕಿಂತ ಒಂದು ಅದ್ಭುತವಾದ ಡಿಸೈನ್ಸ್ಗಳನ್ನ ಇವರು ನಿಮಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಇದಂತೂ ಪ್ಯೂರ್ ಕಾಟನ್ ರೀ. ನೋಡಿ ನಾನು ಹಿಡ್ಕೊಳ್ತಾ ಇದ್ದಾಗಲೇ ಎಷ್ಟೊಂದು ಫೀಲ್ ಆಗ್ತಿದೆ ಗೊತ್ತಾ, ಪ್ಯೂರ್ ಕಾಟನ್ನು. ನೋಡಿ ಇದು ಕೂಡ ನೋಡಿ ಎಷ್ಟು ಅದ್ಭುತವಾಗಿದೆ. ಏನಿಲ್ಲ, ಈ ಥರ ಬಟ್ಟೆಗಳು ಬೇಕು ಅಂತಂದರೆ ನೀವು ಬರಬೇಕಾಗಿರೋದು ರೈಟ್ ಪ್ಲೇಸ್ ಎಲ್ಲಿ ಅಂತಂದರೆ ಚನ್ನಪಟ್ಟಣದಲ್ಲಿ LR ಕ್ರಿಯೇಷನ್ಸ್ ಇದೆ. ಆ ಬ್ರಾಂಚಿಗೆ ಬನ್ನಿ, ನಿಮಗೆ ಒಳ್ಳೆ ಡಿಸೈನ್ಸ್, ಒಳ್ಳೆ ಬಟ್ಟೆಗಳು ಸಿಗುತ್ತೆ, ಒಳ್ಳೆ ಟಾಪ್ಗಳು ಸಿಗುತ್ತೆ. ನೆಕ್ಸ್ಟ್ ಏನು ತೋರಿಸ್ತೀವಿ ಗೊತ್ತಾ? ಸರ್ಪ್ರೈಸ್ ತೋರಿಸ್ತೀವಿ ಖಂಡಿತ. ಕಲರ್ 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 ಸೂಪರ್ ಕಲರ್ಸ್. ನೋಡಿ ತುಂಬ ಫಾಸ್ಟ್ ಕಲರ್ಸಲ್ಲಿ ಇವರು ಪಟಿಯಾಲ ಪ್ಯಾಂಟ್ಸ್ಗಳನ್ನ ರೆಡಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಈ ಪಟಿಯಾಲ ಪ್ಯಾಂಟ್ಗಳು ಕೂಡ ನಿಮಗೆ ₹1000 ಎಷ್ಟೇ 5,000 ಇವಾಗ ಸಪೋಸ್ ನೀವು ಬಂದು ಸರ್ ಸಿಂಗಲ್ ಪೀಸ್ ಕೊಡಲ್ವಾ ಅಂತಂದರೆ ಖಂಡಿತ ಸಿಂಗಲ್ ಪೀಸ್ ಕೊಡ್ತಾರೆ. ಏನಂದರೆ ಸಿಂಗಲ್ ಪೀಸ್ಗೆ ₹50 ಜಾಸ್ತಿ ಇರುತ್ತೆ. ನೀವು 5 ತೊಗೊಂಡ್ರೆ ₹1000 ಕೊಡ್ತೀವಪ್ಪ. ಸಿಂಗಲ್ ಪೀಸ್ ತೊಗೊಂಡ್ರೆ ₹50 ನೀವು ಎಕ್ಸ್ಟ್ರಾ ಕೊಡಲೇಬೇಕು ಅಲ್ವಾ? ಆಮೇಲೆ ಈ ಬಜಾರ್ಗಳಲ್ಲಿ ನೇತಾಕಿರ್ತಾರಲ್ಲ, ಅದಕ್ಕೂ ಹೋಲಿಕೆ ಮಾಡಿ ಕಮೆಂಟ್ಸ್ ಹಾಕ್ಬೇಡಿ. ನನಗಂತೂ ಕೋಪ ಅಂತೂ ಬರಲ್ಲ, ನಗು ಬರುತ್ತೆ ರೀ. ಯಾಕಂದರೆ ನೀವು ಏನು ಗೊತ್ತಾ, ಬರೇ ಅಲ್ಲಿ ಅದು ಇದು ಹೋಲಿಕೆ ಮಾಡಿ ಇದು ಮಾಡ್ತಾ ಇರ್ತೀರಿ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಎಲ್ರಿಗೂ ಆಗುತ್ತೆ. ಅಂದರೆ ಫ್ರೀ ಸೈಜ್ ತೋರಿಸಿ ಮೇಡಮ್, ಅದು ಸೂಪರ್ ರೀ. ನೀವು ಏನಾದರೂ ಲೆಗ್ದು ಸ್ಟಿಚಿಂಗ್ಸ್ ಎಲ್ಲ ನೋಡಿಬಿಟ್ರೆ
ಸೂಪರಾಗಿ ಮಾಡಿದ್ದಾರೆ. ಇದನ್ನು ತೊಗೊಂಡೋಗಿ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕಾ, ಅಲ್ಲೊಂದು 20 ರೂಪಾಯಿ ಕೊಡಬೇಕಾ, ಅದು ಚಿಂತೆಲ್ಲ ಬಿಟ್ಬಿಡಿ. ಯಾವ ಸ್ಟಿಚಿಂಗು ಹಾಕೋದಿರಲ್ಲ. ಹಂಗೇನಾದರೂ ನಿಮ್ಗೇನಾದ್ರು ಕ್ವಾಲಿಟಿಯಲ್ಲಿ ಏನಾರು ಆದರೆ ಕಲರ್ ಹೋದರೆ ಸಿಂಕ್ ಆದರೆ ನಿಮಗೆ ಪೀಸ್ ಟು ಪೀಸ್ ಚೇಂಜ್ ಇರುತ್ತೆ. ಓಕೆ. ಆಮೇಲೆ ಒಂದು ತಿಳ್ಕೊಳ್ಳಿ, ಅಂಗಡಿ ತುಂಬ ಚಿಕ್ಕದು, ಚನ್ನಪಟ್ಟಣ LR ಕ್ರಿಯೇಷನ್ ಬ್ರಾಂಚ್ ತುಂಬ ಚಿಕ್ಕದು, ನಾವು ದೊಡ್ಡ ಅಂಗಡಿ ಅಂದ್ಕೊಂಡು ಬಂದ್ವಿ, ಇದೆಲ್ಲ ಅನ್ಕೋಬೇಡಿ. ಗಾಡಿ ಹೋಯ್ತು, ಇನ್ನೊಂದು ಸರಿ ಹೇಳ್ತೀನಿ ಕೇಳಿ. ಅಂಗಡಿ ಚಿಕ್ಕದು, ನಾವು ದೊಡ್ಡ ಅಂಗಡಿ ಅಂದ್ಕೊಂಡು ಬಂದ್ವಿ ಅಂತೆಲ್ಲ ಹೇಳ್ಬೇಡಿ. ಇವಾಗ ದೊಡ್ಡ ಅಂಗಡಿಯಲ್ಲಿ ಏನು ಮಾಡ್ತಾರೆ, ನಿಮಗೆ ಕೂತ್ಕೊಳ್ಳೋ ಚೇರ್ಗೆ ಬಾಡಿಗೆ ಹಾಕೋದು ಬೇಡವಾ, ಹಾಕಿರೋ AC ಗೆ ಬಾಡಿಗೆ ಹಾಕೋದು ಬೇಡವಾ, ನೀವು ಹೆಜ್ಜೆ ಮೇಲೆ ಇಟ್ಟು ಒಳಗಡೆ ಹೋಗಿರ್ತೀರಿ, ಹೆಜ್ಜೆಗೆ ಇಂಚು ಲೆಕ್ಕ ಹಾಕಿ ಅವ್ನು ಬಾಡಿಗೆ ಹಾಕಿ ಇದ್ರ ಮೇಲೆ ಹಾಕಿ ನಿಮ್ಗೆ ಹಾಕೋದು ಬೇಡವಾ. ಸರಿ ರೀ ಆಯಿತು, ನೀವು ದೊಡ್ಡ ಅಂಗಡಿಯಲ್ಲಿ ತಗೊಂಡ್ರಿ, ನೀವು ಸಂಬಂಧಿಕರ ಮುಂದೆ ಎಲ್ಲ ಹೋಗ್ಬಿಟ್ಟು ಟ್ಯಾಗ್ ಹಾಕ್ಕೊಂಡು ನಾನು ಆ ಅಂಗಡಿಯಲ್ಲಿ ತೊಗೊಂಡೆ ಅಂತ ಹೇಳೋಕ್ಕಾಗತ್ತಾ? ಹಂಗೇನಾದ್ರು ಹಾಕೊಂಡು ಹೋಗ್ಬಿಟ್ಟಿರಾ ನಿಮ್ಮ ಮನ್ಸಿಗೆ ಫೋನ್ ಮಾಡಿಬಿಡ್ತಾರೆ. ನಿಮಗೆ ಬೇಕಾಗಿರೋದು ಕ್ವಾಲಿಟಿ ರೀ. ಕ್ವಾಲಿಟಿ ಬಟ್ಟೆಗಳು ಎಲ್ಲಿ ಸಿಗುತ್ತೆ ಗೊತ್ತಾ? LR ಕ್ರಿಯೇಷನ್ ಚನ್ನಪಟ್ಟಣ. ಮತ್ತೆ ಹೇಳ್ತಾ ಇದ್ದೀನಿ, ನೀವು ಯಾರು ಮೈಸೂರು ಕಡೆ ಹೋಗ್ತಾ ಇದ್ದರೆ, ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ದಿರೆ ಏನಾದ್ರು ಬಟ್ಟೆಗಳು ಬೇಕು ಅಂತಂದರೆ ಒಳಗಡೆ ಬನ್ನಿ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ದಾಟಿ ನೀವು 800 ಮೀಟ್ರ್ ಬರ್ತಾ ಇದ್ದಂಗೆ ರೈಟ್ ಸೈಡ್ ಆದೀಶ್ವರ್ ಕಾಣಿಸುತ್ತೆ, ಲೆಫ್ಟಲ್ಲೇ ನಿಮ್ಗೆ ಅಂಗಡಿ ಇದೆ, ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, 1000ಕ್ಕೆ 5. ಎಷ್ಟು ಹೇಳಿ? 1000ಕ್ಕೆ 5. ಸೂಪರ್ ಕಲರ್ಸು. ಕಲರ್ ಬನ್ನಿ.